ಕೊಲ್ಲಾಪುರದ ತಾಳಸಂತೆಯಲ್ಲಿ ಹುಡುಗರ ರ್ಯಾಗಿಂಗ್ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ತಾಳಸಂತೆ ಗ್ರಾಮದ ಬಾಲಕರ ಹಾಸ್ಟೆಲ್ನಲ್ಲಿ ಒಂದು ಘಟನೆ ನಡೆದಿದೆ. ಹಿರಿಯ ವಿದ್ಯಾರ್ಥಿಗಳಿಂದ ಬೆಲ್ಟ್ ಬ್ಯಾಟ್ ದೊಣ್ಣೆಯಿಂದ ಥಳಿಸಿದ್ದಾರೆ. ಇದು ಕೊಲ್ಲಾಪುರದ ತಾಳಸಂತೆಯಲ್ಲಿ ಆಗಿರುವಂತಹ ಘಟನೆ. ತಾಳಸಂತೆ ಗ್ರಾಮದ ಬಾಲಕರ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಹಿರಿಯ ವಿದ್ಯಾರ್ಥಿಗಳಿಂದ ಬೆಲ್ಟ್ ಬ್ಯಾಟ್ ಮತ್ತು ದೊಣ್ಣೆಯಿಂದ ಥಳಿಸಿದ್ದಾರೆ. ಅಪ್ರಾಪ್ತ ಬಾಲಕರನ್ನ ಬೆಲ್ಟ್ ಬ್ಯಾಟ್ನಿಂದ ಥಳಿಸಿ ಕ್ರೌರ್ಯವನ್ನು ಮೆರೆದಿದ್ದಾರೆ. ತಾಳಸಂತೆಯ ಶ್ಯಾಮರಾವ್ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಆಗಿರುವಂತಹ ಘಟನೆ ಇದು. 16 ವರ್ಷದ ಬಾಲಕನಿಗೆ ಗಾಯ ಆಗಿದೆ. ತಡವಾಗಿ ಈ ಘಟನೆ ಬೆಳಕಿಗೆ ಬಂದಿದೆ. ಅಕ್ಟೋಬರ್ 6ನೇ ತಾರೀಕು ಬಾಲಕ ಸಿದ್ದಿ ವಿನಾಯಕ್ ಮೋಹಿತ್ಗೆ ಥಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಗಾಯಗೊಂಡ ವಿದ್ಯಾರ್ಥಿಗಳಿಗೆ CPR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಹಾಸ್ಟೆಲ್ ಅಂದಮೇಲೆ ಅಲ್ಲಿ ವಾರ್ಡನ್ ಇರ್ತಾರೆ, ಅದು ನೋಡ್ಕೊಳಕ್ಕೆ ಇರ್ತಾರೆ. ಆದರೂ ಕೂಡ ಅದನ್ನೆಲ್ಲ ಮೀರಿ ಈ ವಿದ್ಯಾರ್ಥಿಗಳು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಹಾಗಾದರೆ ಹಾಸ್ಟೆಲಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ನೋಡಿ ಇಲ್ಲಿ ಹೆಂಗೆ ಥಳಿಸ್ತಾ ಇದ್ದಾರೆ ಸೇರ್ಕೊಂಡೆಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣಿ ಕೊಡ್ತಾ ಹೋಗ್ತಾರೆ. ಸಿದ್ದೇಶ್ ಪುಟಾಣಿ, ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಿದ್ದ ಹಾಸ್ಟೆಲ್ ಅಂದಮೇಲೆ ಅಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಜೊತೆಗೆ ವಾರ್ಡನ್ನು ಕೂಡ ಇದ್ದೇ ಇರ್ತಾರೆ. ಆದರೆ ಒಬ್ಬ ಜೂನಿಯರ್ಗೆ ಸೀನಿಯರ್ ಸೇರಿಕೊಂಡು ಅಷ್ಟು ಹೊಡಿತಾ ಇದ್ದಾರೆ. ವಾರ್ಡನ್ ಇರಲಿಲ್ವಾ ಅಥವಾ ಸಂಬಂಧಪಟ್ಟ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಅಂತ ಪುಟಾಣಿ? ಸಚಿನ್, ಏನಂತಂದ್ರೆ ತಾವೆಲ್ಲ ಈಗ ಹೇಳ್ದಂಗೆ ಅದು ಕರೆಕ್ಟ್ ಇದೆ. ಯಾಕಂತಂದ್ರೆ ಒಂದು ಹಾಸ್ಟೆಲ್ ಅಂತಂದ್ಮೇಲೆ ಅಲ್ಲಿ ವಾರ್ಡನ್ ಇರ್ತಾರೆ, ವಾರ್ಡನ್ ಮೇಲೆ ಸೂಪರ್ವೈಸರ್ ಇರ್ತಾರೆ, ಅಲ್ಲಿ ಮೆಸ್ ಸೂಪರ್ವೈಸರ್ ಇರ್ತಾರೆ. ಆದ್ರೆ ಈ ರೀತಿ ಏನು ಇದು ಅಕ್ಟೋಬರ್ 6ರಂದು ಏನು ಕೊಲ್ಲಾಪುರದ ತಾಳಸಂತೆಯಲ್ಲಿ ಏನು ಇದೊಂದು ಬೆಲ್ಟ್ ಮತ್ತು ಬ್ಯಾಟ್ ನಿಂದ ಏನು ಹುಡುಗರು ಬಡದಾಡ್ಕೊಂಡಿರುವ ವಿಡಿಯೋ ಏನು ವೈರಲ್ ಆಗ್ತಾ ಇದೆ. ಈಗ ಸದ್ಯ ಕೊಲ್ಲಾಪುರದ ಏನಂತಂದ್ರೆ ಶಿಕ್ಷಣ ಸಂಸ್ಥೆ ಏನು ಆಡಳಿತ ಇದೆ, ಆಡಳಿತ ವೈಖರಿ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡುವಂತದ್ದು. ಯಾಕಂತಂದ್ರೆ ಇದೊಂದು ಏನಂತಂದ್ರೆ ಖಾಸಗಿ ಶಾಲೆ ಇರೋದ್ರಿಂದ ಇಲ್ಲಿ ಬೆಲ್ಟ್ ಮತ್ತು ಬ್ಯಾಟ್ ನಿಂದ ಏನು ಮಾರಣಾಂತಿಕವಾಗಿ ಕಾಣಿಸುವಷ್ಟೇ ಅತಿರೇಕದ ಹಲ್ಲೆಗಳನ್ನು ಏನು ಮಾಡುವ ಮುಖಾಂತರ ಹುಡುಗಾಡರನ್ನು ಬಡದಾಡಿಕೊಂಡಿದ್ದಾರೆ. ಅದರಿಂದ ಈಗಾಗಲೇ ಒಬ್ಬ ಹುಡುಗ ಕೂಡ ಏನು ಅಲ್ಲಿ ಗಂಭೀರವಾಗಿ ಚಿಕಿತ್ಸೆ ಪಡಿಸಿದ್ದಾನೆ. ಇದೊಂದು ಕ್ಷುಲ್ಲಕ ಕಾರಣಕ್ಕೆ ಏನು ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಅಂತ ಏನು ಒಂದು ಮಾತಿಗೆ ಬೆಳೆದು ಏನೋ ಒಂದು ಘಟನೆ ಆಗಿದೆ ಅಂತ ಸ್ಥಳೀಯವಾಗಿ ಪ್ರಾಥಮಿಕ ಹಂತದಲ್ಲಿ ಪರಿಶೀಲನೆ ನಡೆಸಿದ ನಂತರ ಅಲ್ಲಿನ ಅಧಿಕಾರಿಗಳು ಈಗ ನಮಗೆ ನೀಡಿರುವ ಮಾಹಿತಿ, ಇದೊಂದು ಕ್ಷುಲ್ಲಕ ಕಾರಣಕ್ಕೆ ಸೀನಿಯರ್ಸು ಜೂನಿಯರ್ಸು ಬಡದಾಡ್ಕೊಂಡಿರ್ತಾರೆ. ಮತ್ತೆ ಯಾವುದೇ ರೀತಿಯಾಗಿ ವಾರ್ಡನ್ಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಮಾಹಿತಿ ಬಂದ ತಕ್ಷಣ ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ ಅನ್ನುವ ಒಂದು ಆಯ್ಕೆ ಉತ್ತರವನ್ನು ಕೂಡ ಅಲ್ಲಿಯ ವಾರ್ಡನ್ ಈಗ ನೀಡುತ್ತಿರುವಂತದ್ದು. ಸಚಿನ್, ಧನ್ಯವಾದ ಸಿದ್ದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.